ಅಂತ ಒಂದು ರೀಲ್ಸು ಅಂತ ರೀಲ್ಸ್ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೆ ಇವಾಗ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕಸೆಲ್ಲ ಬಿಡಿಸಿ ಮತ್ತೆ ಸಿಗ್ತೀನಿ. ಓಕೆ, ಸನ್ಸ್ಕ್ರೀನ್ ವಾಶ್ ಮಾಡಿಕೊಂಡೆ. ಸನ್ಸ್ಕ್ರೀನ್ ಕಾಲೇಜ್ ಈ ಸಮ್ಮರಲ್ಲಿ ಸನ್ಸ್ಕ್ರೀನ್ ಇಲ್ಲದೇ ಹೊರಗಡೆ ಹೋಗೋದಲ್ಲ. ನಾನು ಇದನ್ನು ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ, ಬೆಳಿಗ್ಗೆ ಯೂಸ್ ಮಾಡೋಕ್ಕಾಗಲಿಲ್ಲ. ನೀಟಾಗಿ ಚೆನ್ನಾಗಿದೆ. ನಂದಿದು 2 ಆಗಿ 3ನೇದು. ಮೊದಲು ಮಾಮ ಆಗ್ತವ್ರು ಯೂಸ್ ಮಾಡ್ತಾರೆ, ಇವಾಗ ಲ್ಯಾಕ್ಮೆ ಅಂತ. ಕೈಗೆಲ್ಲ ಫುಲ್ ಹ್ಯಾಂಡ್ಗೆಲ್ಲ ಹಾಕೋಕ್ಕೆ ಪ್ರೀಸಲ್ಲ, ರೇಟ್ ಜಾಸ್ತಿ ಅಲ್ಲ. ಓಕೆ, ಎಲ್ಲ ಕೆಲಸ ಆಯಿತು, ಎಲ್ಲ ಆಯಿತು. ಇನ್ನೇನು ಕೆಲಸ ಇಲ್ಲ. ಇವಾಗ ಕಸ್ಟಮರ್ ಬರಬೇಕು. ಇನ್ನು ಸ್ವಲ್ಪ ವಾಟರ್ ಕುಡಿತೇನೆ, ನೀರು ಕುಡಿಬೇಕು. ಮನೆಯಿಂದ ನೀರು ಕುಡಿಬೇಕು.
ಓಕೆ, ಈ ಬ್ಲಾಗ್ನ ಎಲ್ಲೆಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ರೂಟೀನ್ ಹೆಂಗಿರುತ್ತೆ, ಮಾರ್ನಿಂಗ್ ನನ್ನ ಮನೇಲಿ ಹೆಂಗಿರುತ್ತೆ ಅನ್ನೋದಿರುತ್ತೆ. ಇನ್ನು ಇದು ಶಾಪಿಗೆ ಬಂದಮೇಲೆ ಕಸ್ಟಮರ್ ಬಂದರೆ ವಿಡಿಯೋಸ್ ಎಲ್ಲರಿಗೂ ಮಾಡೋಕ್ಕಾಗಲ್ಲ, ನೋಡೋಣ ಆದರೆ ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ಇಲ್ಲ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲೇ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು. ಆದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಯಿತಾ, ಪ್ಲೀಸ್. ಥ್ಯಾಂಕ್ ಯು. ಅವತ್ತು ಅತ್ತಿಗೆ ಶಾಪ್ ಹತ್ರ ಬಂದಿದ್ದರು. ಅಂದರೆ ಅತ್ತಿಗೆ ರಿಲೇಟಿವ್ಸಲ್ಲಿ ಮದುವೆ ಇತ್ತು. ಮದುವೆ ಇರೋದ್ರಿಂದ ಅವರು ತಿಪ್ಟೂರಿಗೆ ಹೋಗ್ತಾಯಿದ್ರು, ಅವ್ರ ಊರು ಬೆಂಗಳೂರಿಗೆ. ಅವತ್ತು ಮಳೆ ಕೂಡ ಬರ್ತಾಯಿತ್ತು. ಸ್ವಲ್ಪ ಟೈಮ್ ನನ್ನ ಜೊತೆನೇ ಇಲ್ಲೇ ಇದ್ದರು. ಆಮೇಲೆ ಸರಿ ಇನ್ನೂ ಮಳೆ ಕಡಿಮೆ ಆಗೋಲ್ಲ, ಇನ್ನೂ ಪ್ಯಾಕಿಂಗ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೊರಟರು. ಅವ್ರಿಗೆ ಅದೇ ಬಾಯ್ ಮಾಡ್ತಾ ಇದ್ದೆ, ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಹಿಂಗಿದೆ. ಅವ್ರು ಹೊರಟರು ಆಮೇಲೆ. ಓಕೆ, ನೆಕ್ಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಟೋಟಲ್ ನನಗೆ 3 ಸಾರಿ ಬಾಕ್ಸ್ ಫೋಲ್ಡಿಂಗ್ ಅಂತ ಬಂದಿತ್ತು. ಅದು ಮಾಡೋದ್ರಲ್ಲಿದ್ದೆ. ತುಂಬ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಬಂದಿರೋದ್ರಿಂದ ಸುಮಾರು ಒಂದು 7 ಗಂಟೆಗೆ ನಾನು ಕ್ಲೋಸ್ ಮಾಡಿಬಿಡ್ತೀನಿ ಅಂಗಡಿ. ಸುಮಾರು ಒಂದು 6 ಗಂಟೆ ಹಂಗೆ ತಂದಿದ್ದೆ. ಅದನ್ನು ಕ್ಲಿಯರ್ ಮಾಡಿ ಕೊಡುವವರೆಗೆ ತುಂಬ ನೈಟ್ ಆಗಿತ್ತು ನನಗೆ. ಅದು ಹೇಗೆ ಪ್ರೋಸೆಸ್ ಹೇಗೆ ಮಾಡಿದ್ದೀನಿ ಅಂತ ಫುಲ್ ವೀಡಿಯೋಸ್ ಹಾಕ್ತೀನಿ ನೋಡಿ. ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ಆಯಿತಾ. ಆಲ್ರೆಡಿ ನನ್ನ ವೀಡಿಯೋಸ್ ಯಾರು ನೋಡಿಲ್ಲ ಬಾಕ್ಸ್ ಫೋಲ್ಡಿಂಗು, ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಒಂದು ಸೀರೆ ಆಯಿತು, ತೋರಿಸಿದೆ ನಾನು ಅಷ್ಟೇ ನೋಡಿ. ಒಂದು ಸೀರೆ ಫುಲ್ ಪ್ಯಾಕ್, ಒಂದು ಸೀರೆ ಈ ಥರ ಬಂದಿದೆ. ನೆಕ್ಸ್ಟು ಇನ್ನೊಂದು ಸೀರೆ ಇದೆ, ಗೋಲ್ಡ್ ಆ್ಯಂಡ್ ಪಿಂಕ್, ಅದು ಬ್ಲೂ ಆ್ಯಂಡ್ ಪಿಂಕ್. ಬಾಕ್ಸ್ ಫೋಲ್ಡಿಂಗ್ ಬಂದಿತ್ತು ಇದೊಂದು, ಇದು ರೆಡಿ ಆಯಿತು. ಇನ್ನೊಂದು ಇದು ಸ್ವಲ್ಪ ತುಂಬ ರಫ್ ಆಯಿತು, ಸಾಫ್ಟ್ ಇರಲಿಲ್ಲ. ಇದು ಸ್ವಲ್ಪ ಸಾಫ್ಟ್ ಇತ್ತು, ಅದಕ್ಕೆ ಚೆನ್ನಾಗಿದೆ. ನೀಟ್ ಫಿನಿಶಿಂಗ್ ಬಂದಿದೆ. ಸ್ವಲ್ಪ ದಪ್ಪ ಇದೆ, ಸೀರೆಗೆ ತುಂಬ ದಪ್ಪ ಇದೆ. ಇನ್ನೂ ಒಂದು ಸೀರೆ ಇದೆ, ಅದು ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ, ಇದು ಕೊಟ್ಟು ಬರೋಣ. ಕೊಟ್ಟು ಬಂದುಬಿಟ್ಟು ನೆಕ್ಸ್ಟು ಅದು ಇಸ್ಕೊಬೇಕು. ಓಕೆ, ಕೊಟ್ಟು ಬರ್ತೀನಿ ಆಯಿತಾ. ಕೊಟ್ಟು ಬರ್ತೀನಿ. ಓಕೆ, ಇನ್ನೂ ಒಂದು ಸೀರೆ ತೊಗೊಂಡಿದ್ದೀನಿ. ಇವಾಗ ಇದು ಮಾಡೋಣ.
ಇತ್ತು, ಬಟ್ ಕರೆಂಟ್ ಹೋಯಿತು. ಏನು ಮಾಡೋದು? ಸೊ ಬಾಕ್ಸ್ ಬಾರ್ಡಿಂಗ್ ಎಲ್ಲ ಆಯಿತು, 3 ಆಯಿತು. ಇವಾಗ ಕೊಟ್ಟೆ ಬರ್ತಿದ್ದೀವಿ. ಆಮೇಲೆ ಮನೆಗೆ